ಅಷ್ಟು ಜಾತಿರು. ಅದಕ್ಕಾಗಿ ಇಲ್ಲಿ ನಾವು ಹೇಳಬೇಕಾಗಿದ್ದು, ವಿಚಾರ ಮಾಡಬೇಕಾಗಿದ್ದು, ನಾವು ದೇಶ ರಕ್ಷಣೆ ಮಾಡ್ತೀವಿ, ರಕ್ಷಕರು ನಾವು ಬರೀ ಹೇಳ್ರಲ್ಲ, ಆ ರೀತಿ ಗಟ್ಟಿಗೆ ನಾವು ಬೆಳೆಸಬೇಕಾಗಿದೆ. ರಕ್ಷಣೆ ಎಂದು ದ್ವೇಷವನ್ನೇ ದ್ವೇಷಭಕ್ತಿ ಎಂದು ನಂಬಿಸುವ, ದ್ವೇಷ ಮಾಡೋದು, ಹಿಂದೂಗಳು ಮುಸಲ್ಮಾನ್ ನೋಡ್ರೆ ದ್ವೇಷ ಮಾಡೋದು, ಮುಸಲ್ಮಾನ್ ಹಿಂದೂಗಳು ನೋಡ್ರೆ ದ್ವೇಷ ಮಾಡೋದು, ಕ್ರಿಶ್ಚಿಯನ್ ನೋಡ್ರೆ ದ್ವೇಷ ಮಾಡೋದು, ಅಥವಾ ಮತ್ತು ಇನ್ನುಳಿದ ಧರ್ಮದವ್ರು ನೋಡ್ರೆ ದ್ವೇಷ ಮಾಡೋದು, ಮೇಲ್ಜಾತಿಯವ್ರು ಕೆಳಜಾತಿಯವ್ರನ್ನ ದ್ವೇಷ ಮಾಡೋದು, ಇದನ್ನು ನಾವು ಕಲಿಸ್ತಾ ಇದ್ವಿ. ಇವತ್ತು ಇದು ಹೋಗ್ಬೇಕಾಗಿದ್ದಾರೆ ಬಾಯಲ್ಲಿ ಹೇಳೋದು, ಹೋಗ್ಬೇಕ್ರಿ, ಧರ್ಮಾತೀತ ಆಗಬೇಕು, ಜಾತ್ಯಾತೀತ ಆಗಬೇಕು, ಮಾತಾಡೋದು ಗಂಟೆ ಇಡಲೆ. ಮತ್ತು ಹೊರಗೆ ಅಂದ್ಕೊಂಡು ನೀವು ಯಾವ ಜಾತಿ ಅವಪ್ಪ, ನೀವು ಯಾವ ಧರ್ಮದವ, ಏನು ಅಂತ ಶುರು. ಅವ್ರು ಎಲ್ಲವರು ಯಾವ ಜಾತಿಯವರು, ಯಾಕೆ ಹೋದವ್ರು, ಇದು ಇದ್ದಾಗ ಹೆಂಗೆ ಈ ದೇಶ ಡೆವಲಪ್ ಆಗ್ತದೆ? ಜಾತಿ ಗಂಟೆ ಮೇಲೆ, ಧರ್ಮದ ಗಂಟೆ ಮೇಲೆ ದೇಶ ಕಟ್ಟಕ್ಕೆ ಹೋದ್ರೆ ಇಲ್ಲಿ ವೈಚಾರಿಕ ಬೆಳೀಲಿಕ್ಕೆ ಸಾಧ್ಯ ಇದನ್ನ, ವೈಜ್ಞಾನಿಕ ಬೆಳೀಲಿಕ್ಕೆ ಸಾಧ್ಯ ಇದನ್ನ, ನಮ್ಮ ಒಂದು ರೋಗಗಳನ್ನ ನಾವು ಸತತ ಬೆಳೀಲಿಕ್ಕೆ ಸಾಧ್ಯ ಇದನ್ನ. ಸಾಧ್ಯನೇ ಇಲ್ಲ. ದುಡ್ಡು ಇಲ್ಲಿ ಖರ್ಚು ಮಾಡೋದು, ನೀವು ಎಲ್ಲಿ ಬರ್ಬೇಕು, ಹೆಂಗೆ ಬರ್ಬೇಕು? 1,000 ಕೋಟಿ ಈ ಇದಕ್ಕೆ ಇಟ್ಟಿದ್ದು ದುಡ್ಡಿದು, ಅದು ಖರ್ಚು ಆಗೋದಿಲ್ಲ. ಅದಕ್ಕೆಲ್ಲ ಬಿಡುಗಡೆ ಮಾಡೋದು ದುಡ್ಡನ್ನು ತಮ್ಮ ಬೇಕಾದವ್ರಿಗೆ ಮಾಡಿ ಬಿಡ್ತಾರೆ, ಹೊಡೆದವ್ರಿಗೆ ಇಲ್ಲ. ಅದು ನಡೀತದಲ್ಲ, ನೆಪೋಟಿಸಮ್ ಸಹಿತ ನಡೀತದೆ ಅಧಿಕಾರಶಾಹಿ ವರ್ಗದಲ್ಲ. ಹೀಗಾಗಿ ಇವತ್ತು ಏನಪ್ಪ ಅಂತಂದ್ರೆ, ದ್ವೇಷವನ್ನೇ ದೇಶಭಕ್ತಿಯನ್ನು ನಂಬಿಸುವ ಎಲ್ಲ ಚಿಂತನೆಗಳು ಅಂತಿಮವಾಗಿ ಟೊಳ್ಳು ವ್ಯಕ್ತಿತ್ವ ಮತ್ತು ಜ್ಞಾನ ವಿರೋಧಿ ಸಮಾಜವನ್ನು ಸೃಷ್ಟಿಸುತ್ತವೆ. ಹೀಗಾಗಿ ಇವತ್ತು ಏನಾಗಿತ್ತಪ್ಪ ಅಂದ್ರೆ, ಟೊಳ್ಳು ವ್ಯಕ್ತಿತ್ವ, ನಾವು ವಿಶ್ವ ಅಲ್ರಿ, ಅಮೇರಿಕಾದಿಂದ, ಯುರೋಪ್ ಖಂಡದಿಂದ, ಇಂಗ್ಲೆಂಡ್ದಿಂದ ಎಷ್ಟು ಜನ ನಮ್ಮ ದೇಶದಲ್ಲಿ ಬಂದ